IPL 2026ಕ್ಕೆ ನ್ಯೂ ಅಪ್ಡೇಟ್ಗಳು ನ್ಯೂಸ್ಗಳು ಅಂತೂ ಸುರಿಮಳೆಗಳಾಗ್ಬಿಟ್ಟಿದೆ ಮಗ. ಅಷ್ಟು ಅಪ್ಡೇಟ್ಗಳು ಬರ್ತಾ ಇರೋದು. ಅದರಲ್ಲಿ ಟಾಪ್ ಒನ್ ಅಪ್ಡೇಟು CSK ಬಗ್ಗೆ. ಈ ಒಂದು ಸೀಸನ್ನು CSK ಅವರು ಅಂದರೆ 2026ಕ್ಕೆ ಆಕ್ಷನ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಟೀಮು ಹೋಗ್ತಾ ಇದ್ದಾರೆ. ಅದರಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿರೋ ಧೋನಿ ಅವರು 30 ಕೋಟಿ ಪರ್ಸ್ ವ್ಯಾಲ್ಯೂನ ಇಟ್ಕೊಂಡು ಆಕ್ಷನ್ಗೆ ಹೋಗ್ತಾವ್ರಂತೆ. ಏನೋ ದೊಡ್ಡದಾಗೆ ಪಕ್ಕ ಪ್ಲ್ಯಾನ್ ಮಾಡಿರ್ತಾರೆ. ಬಿಕಾಸ್ ಇದನ್ನ ಈ ಒಂದು ಸೀಸನ್ ಲಾಸ್ಟ್ ಸೀಸನ್ ಅಂತ ಅನಿಸುತ್ತೆ MS ಧೋನಿ ಅವ್ರದ್ದು. ಸೊ ಅವರು CEO ಕೂಡ ಕನ್ಫರ್ಮ್ ಮಾಡಿದ್ದಾರೆ 2026 IPLನ ಆಡ್ತಾರೆ MS ಧೋನಿ ಅಂತ. ಸೊ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡಿರ್ತಾರೆ. ದೊಡ್ಡದಾಗಿ ಏನು ಪ್ಲ್ಯಾನ್ ಮಾಡಿಕೊಂಡ್ರು RCB ಕೂಡ ಬಿಡಬೇಕಲ್ಲ, ನಾವೇ ಕಪ್ನ ಗೆಲ್ತೀವಿ. ಮತ್ತು ಎರಡನೇ ಅಪ್ಡೇಟು KKR ಬಗ್ಗೆ ಮಗ. KKR ಅಲ್ಲಿ ಡೆವಿನ್ ಬ್ರಾವೋ ಇವಾಗ ಮೆಂಟರ್ ಆಗಿದ್ದಾರೆ ಆ್ಯಂಡ್ ಅಸಿಸ್ಟೆಂಟ್ ಕೋಚ್ ಆಗಿ ಶೇನ್ ವ್ಯಾಟ್ಸನ್ ಅವ್ರನ್ನ ಮತ್ತೆ IPLಗೆ ಕಮ್ಬ್ಯಾಕ್ ಮಾಡಿಸಿದ್ದಾರೆ. ಇವರು IPLನಲ್ಲಿ ರಿಟೈರ್ಮೆಂಟ್ನ ತಗೊಂಡಾದ್ಮೇಲೆ ಮತ್ತೆ ಇವಾಗ ಕೋಚ್ ಆಗಿ ಕೂಡ ಇವಾಗ KKRಗೆ ಕೆಲಸನ ಮಾಡ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಆ್ಯಂಡ್ ಮೂರನೆಯ ಅಪ್ಡೇಟ್ CSK ಬಗ್ಗೆನೇ. ಡೆವಿನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಇಬ್ಬರೂ ಕೂಡ ರಿಲೀಸ್ ಮಾಡೋ ಎಲ್ಲ ಥರ ಪಾಸಿಬಿಲಿಟೀಸು ಕಾಣ್ತಾ ಇದೆಯಂತೆ. ಬಿಕಾಸ್ ಏನಕ್ಕೆ ಅಂತ ಗೊತ್ತಿಲ್ಲ, ಇಬ್ಬರು ಕೂಡ ನ್ಯೂಜಿಲ್ಯಾಂಡ್ ಪ್ಲೇಯರ್ಸು. ಬಟ್ ಇಬ್ಬರು ಸಖತ್ ಪ್ಲೇಯರು. ಈ ಒಂದು ಸೀಸನ್ನು ಒಳ್ಳೆ ಆಪರ್ಚುನಿಟಿ ಇದೆ. ಬಿಕಾಸ್ ಬಿಗ್ ಪ್ಲೇಯರ್ಸನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಏನೋ CSK ಬರ್ತಾರೆ ಅಂತ ಏನೇನೋ ನ್ಯೂಸ್ಗಳು ಬರ್ತಾಯಿತ್ತು. ಬಟ್ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ, ಸ್ಟಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಬಟ್ ರಚಿನ್ ರವೀಂದ್ರನ ತಗೊಂಡ್ರೆ ಮಗ ಸಖತ್ ಪ್ಲೇಯರು, ಸೀರಿಯಸ್ಲಿ ಬೆಂಕಿ ಪ್ಲೇಯರ್. ನೋಡ್ಬೇಕೇನು ಮಾಡ್ತಾರೆ ಅಂತ. ಡೆವಿನ್ ಕಾನ್ವೆ ಕೂಡ ಸಖತ್ ಪ್ಲೇಯರು. ಇದು ಮೂರನೇ ಅಪ್ಡೇಟು. ಮತ್ತು ನಾಲ್ಕನೇ ಅಪ್ಡೇಟು ಫಾಫ್ ಡು ಪ್ಲೆಸಿಸ್ ಮತ್ತು ಜೇಕ್ ಫ್ರೇಸರ್ ಇಬ್ಬರೂ ಕೂಡ DC ಅವರು ರಿಲೀಸ್ ಮಾಡ್ತಾರಂತೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಇವರು ಕೂಡ ಬೆಂಕಿ ಪ್ಲೇಯರು. ಬಟ್ ಲಾಸ್ಟ್ ಸೀಸನು ಇವರಿಗೆ ಒಳ್ಳೆ ಸೀಸನ್ ಆಗಲಿಲ್ಲ IPL. ಬಿಕಾಸ್ ಇಬ್ಬರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಇವರಿಬ್ಬರು ಏನಾದರೂ ಫಾರ್ಮಿಗೆ ಬಂದರೆ ಕೆಚ್ತಾರೆ. ಅದರಲ್ಲಂತೂ ಜಾಕ್ ಫ್ರೆಸರ್ ಅಂತೂ ಫುಲ್ ಪ್ರೆಷರ್ ಆಗ್ತಾರೆ ಎಲ್ಲ ಬೌಲರ್ಸ್ಗಳಿಗೂ. ಆ ರೀತಿ ಪ್ಲೇಯರ್ ನಿಂತ್ಕೊಂಡೇ ಬಡಿತಾ ಇರ್ತಾರೆ. ಮತ್ತು ಐದನೇ ಅಪ್ಡೇಟು ಇದಂತೂ ಇವತ್ತು ಕನ್ಫರ್ಮ್ ಆಗಿಬಿಡ್ತು ಟ್ರೇಡು. ಸರ್ದೂಲ್ ಠಾಕೂರ್ ಅವರು ಮುಂಬೈ ಇಂಡಿಯನ್ಸ್ಗೆ ಬಂದಿದ್ದಾರೆ 2 ಕೋಟಿ ಹಂಗೆ. ಮತ್ತು ಸರ್ಫನ್ ರುದರ್ಫರ್ಡ್ ಅವರು 2.6 ಕೋಟಿಗೆ ಮುಂಬೈ ಇಂಡಿಯನ್ಸ್ಗೆ ತಗೊಂಡಿದ್ದಾರೆ. ಪವರ್ ಹಿಟ್ಟರ್ ಸಿಕ್ಕಿದ್ದಾರೆ ಮಗ ಇವಾಗ ಮುಂಬೈ ಇಂಡಿಯನ್ಸ್ಗೆ. ಸಾರಿಗೆ ಹೊಡಿತಾರಂತೂ ಇವರಂತೂ. ರುದರ್ಫರ್ಡ್ ಅವರು ಸಾರಿ ಹೊಡೆದು ಕೇಳ್ತಾರೆ. ಮತ್ತು ಇನ್ನೂ ಒಂದು ಅಪ್ಡೇಟ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. CSKಲಿ 2021ರಲ್ಲಿ ಈ 4 ಜನ ಪ್ಲೇಯರ್ ಆಡಿದರು. ಮತ್ತು CSKಗೆ ಬಿಟ್ಮೇಲೆ ಆ್ಯಂಡ್ ಈ ಒಂದು ಸೀಸನು ಮುಂಬೈ ಇಂಡಿಯನ್ಸ್ಗೆ 2026ರಲ್ಲಿ ಈ 4 ಪ್ಲೇಯರ್ಸು ಸೇಮ್ ಪ್ಲೇಯರ್ ಆಡ್ತಾ ಇದ್ದಾರೆ. ಅದೇ ಮಿಚೆಲ್ ಸ್ಯಾಂಟ್ನರ್, ದೀಪಕ್ ಚಹರ್, ಸರ್ದೂಲ್ ಠಾಕೂರ್ ಆ್ಯಂಡ್ ಕರಣ್ ಶರ್ಮಾ ಸೇಮು. ಓಕೆನಾ. CSK 2.0 ಈ ಒಂದು 2026ರಲ್ಲಿ ಅದು CSK ಜಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಟಾಪ್ 5 ಅಪ್ಡೇಟ್ ಮಗ. ಇಲ್ಲಿವರೆಗೂ ಇದೇ ಟಾಪ್ 5 ಅಪ್ಡೇಟ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇಲ್ಲಿವರೆಗೂ ನಿಮಗೇನು ಅನ್ನಿಸ್ತು ನಮ್ಮ RCB ಬಗ್ಗೆ? ನಿಮಗೇನಾದರೂ ಅಪ್ಡೇಟ್ ನನಗೆ ಗೊತ್ತಿದ್ರೆ, ನಿಮಗೆ ಗೊತ್ತಿದ್ರೆ, ನನಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ RCBದು ರಿಲೀಸ್ ಮತ್ತು ರಿಟೆನ್ಷನ್ ಎಲ್ಲನೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ಸೀಸನ್ ಅಂತೂ CSK ಅವರು ಏನೋ ಮಾಸ್ಟರ್ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಅವರಂತೂ ಎಲ್ಲ ಸೆಮಿಫೈನಲ್ಲು ಫೈನಲ್ಗೆ ಬರದೇ ಇದ್ದರೆ ಸಾಕು, ಬರಲಿ. RCB ಅವ್ರು ಬರ್ತಾರೆ, ನೋಡ್ಕೋತಾರೆ. ಓಕೆ ಗಾಯ್, ಸಿಗ್ತೀನಿ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೇನು ಅನ್ನಿಸ್ತು ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ಅಂತ ಕಾಮೆಂಟ್ ಮಾಡಿ. ಮತ್ತು ಯಾರೊಬ್ರು ನನ್ನ ಚಾನಲ್ಗೆ ಕೇಳ್ತಾ ಇದ್ದೀರಾ ಬ್ರೋ ನೀವು ಯಾವ ಮೈಕು ಯೂಸ್ ಮಾಡೋದು ಅಂತ. ನಾನು ಬೋಯಾ ಮೈಕ್ನ ಯೂಸ್ ಮಾಡ್ತೀನಿ ಬ್ರೋ, ನೀವು ತೊಗೊಳ್ಳಿ, ಸಕ್ಕತ್ತಾಗಿದೆ ಕ್ವಾಲಿಟಿ, ನಿಮಗೆ ತುಂಬ ಲಾಂಗ್ ಪೀರಿಯಡ್ ಬರುತ್ತೆ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ನೀವೇನಾದರೂ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕಾಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು. ಸಿಗ್ತೀನಿ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಗಾಯ್ಸ್, ಹೋಗಿ ಜೋನ್ ಆದರೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು ಬಾಯ್ಸ್.